ಲೇ ಕುಡ್ದ್ಬಿಟ್ಟೆಲ್ಲ ಮಲಗ್ಬಿಟ್ಟಿರಲ್ಲ, ಬೆಳಿಗ್ಗೆ ಬಂದು ಓಟ್ ಹಾಕ್ಬೇಕು. ಗೆಪ್ತಿ ಇರ್ಲಿ. ನಿಮ್ಗೆ 2 ಪಟ್ಟು ಹೊತ್ತೀನಿ ಹೇಳ್ರಿ. ನಿನ್ನ 1 ಪಟ್ಟು ಹೊತ್ತ ಸಾಕು, ಎಲ್ಲ ಎಕ್ಕುಟ್ಟೋಯ್ತದೆ. ನಿಮ್ ಗುರ್ತು ಯಾವ್ದು ಬುದ್ಧಿ? ಈಗ ನೀನ್ ತಿಂದಿಯಲ್ಲ ಅದೇ ಕುರಿ ಗುರ್ತು. ತ್ರಿಶೂಲಕ್ಕೆ ಏನಾದ್ರೂ ಒತ್ತಿದ್ರೆ ಹೂತ್ ಹಾಕ್ಬಿಡ್ತೀನಿ. ಹುಷಾ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಅಪ್ಪ ಸುಬ್ರಹ್ಮಣ್ಯ ಸ್ವಾಮಿ, ನಮ್ ಜನಾರ್ದನ್ ಅವ್ರನ್ನ ಎಲೆಕ್ಷನ್ ನಲ್ಲಿ ಗೆಲ್ಲುವಾಗ ಮಾಡಪ್ಪ. ಮೊದಲನೇ ಸುತ್ತಿನ ಎಣಿಕೆಯ ಪ್ರಕಾರ ಸಾವುಕಾರ್ ವೀರಭದ್ರಯ್ಯನವರಿಗೆ 2000 ವೋಟುಗಳು ಬಿದ್ದಿವೆ. ಜನಜಾಗೃತಿ ಪಕ್ಷದ ಜನಾರ್ದನ್ ರವರಿಗೆ 2032 ವೋಟುಗಳು ಬಿದ್ದಿವೆ. ಪಂಪು ಏನೋ ಇದು? ಆ ಬೀದಿನಲ್ಲಿ ಕೈ ಕಾಲು ಇಟ್ಕೊಂಡು ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಎಲ್ಲ ನಿಮ್ದೇನೆ ಸುಮ್ಕಿರಿ ಆಯಾ. ಎರಡನೇ ಸುತ್ತಿನ ಎಣಿಕೆಯಲ್ಲಿ ಸಾವುಕಾರ್ ವೀರಭದ್ರಯ್ಯನವರಿಗೆ 1 ವೋಟು, ಜನಾರ್ದನ್ ರವರಿಗೆ 3000 ವೋಟುಗಳು. ಪಂಪು ಅದಾವಂತ ಕೇರಿ ಬಿಡಿ ಆಯಾ. ನೆಕ್ಸ್ಟ್ ಈಗ ಮೂರನೇ ಸುತ್ತಿನ ಫಲಿತಾಂಶ. ಇದು ನಮ್ ಸ್ವಂತ ಬ್ಲಾಕ್, ಇಲ್ಲೇ ಇರೋದು ನಮ್ ವೋಟ್ಗಳು. ಜನಾರ್ದನ್ ರವರಿಗೆ 3000 ವೋಟುಗಳು, ಸಾವುಕಾರ್ ವೀರಭದ್ರಯ್ಯನವರಿಗೆ 0. ಪಂಪು ಏನ್ಲ ಇದು? ಅಯ್ಯೋ ಎಂಡ ಸಾರ ಈ ಸೀರೆ ಪಂಚೆ ಬಾಡು ದುಡ್ಡು ಎಲ್ಲ ಕೊಟ್ಟಿರುವ ಬ್ಲಾಕ್, ಅದಿನ್ನೂ ಬಂದಿಲ್ಲ. ಬಂದ್ಮೇಲೆ ನಮ್ದೇ ತರ್ಕೊಳ್ಳಿ. ಇದೀಗ ಮತಗಳ ಎಣಿಕೆ ಪೂರ್ಣಗೊಂಡಿದ್ದು ಫಲಿತಾಂಶ ಈ ರೀತಿ ಇದೆ. ಜನಜಾಗೃತಿ ಪಕ್ಷದ ಜನಾರ್ದನ್ ರವರು ದಲಿತ ಪಕ್ಷದ ವೀರಭದ್ರಯ್ಯನವರಿಗಿಂತ 10,942 ಅಧಿಕ ಮತಗಳನ್ನು ಗಳಿಸಿ ವಿಜಯಿಗಳಾಗಿದ್ದಾರೆ. ವೀರಭದ್ರಯ್ಯನವರನ್ನುಳಿದು ಅವರ ದಲಿತ ಪಕ್ಷದವರು ಸೇರಿ ಇತರ ಎಲ್ಲಾ ಅಭ್ಯರ್ಥಿಗಳು ಠೇವಣಿ ಕಳೆದುಕೊಂಡಿದ್ದಾರೆ. ಈ ದಿವಸಕ್ಕೆ ಕಾಯ್ತಾ ಇದ್ದೆ. ಹೆಂಗೆ ಪಾಂಡವ ವಿಜಯ, ಕುರುವಂಶದ ನಾಶ. ಇನ್ಮೇಲೆ ನೀನೇ ನನ್ನ ಗುರು. ಇನ್ಮೇಲೆ ಐತೆ ನಿಮಗೆ ಶುರು ಗುರು. ಜನಜಾಗೃತಿ ಪಕ್ಷಕ್ಕೆ ಬೇವರ್ಸಿ ನೋಟ್ ತಗೊಂಡು ಓಟ್ ಯಾರು ಹಾಕ್ತೆ? ಪಂಪಣ್ಣೆ ಹೇಳಿದವ್ರಿಗೆ ಆಗ್ತೇ ಬುದ್ಧಿ. ಯಾರು ಹಾಕೋ ಅಂದ? ಜನಾರ್ದನ್ ಅಣ್ಣವ್ರಿಗೆ. ದುಡ್ಡು ನಮ್ದು, ದೌಲತ್ ಅವಂದೇನೋ. ಒಬ್ಬೊಬ್ಬನಿಗೂ ಸೊಂಟ ಮುರಿದು ಬಿಡ್ತೀನಿ. ಕಾಚಡ ನನ್ನ ಮಕ್ಕಳ. ಅಣ್ಣ ನನ್ನ ಹೆಂಡ್ರ ಮಾನ ಕಳಿಬೇಡಣ್ಣ, ಬಿಟ್ಬಿಡಣ್ಣ. ಸಾಮರ್ಥ್ಯ ನನ್ನ ಮಗನೇ, ನಿನಗೆ ಹೆಂಡ್ರು ಬೇಡ ಕೇಳು. ಅಯ್ಯೋ ದೇವ್ರೇ ಭಗವಂತ, ಈ ಬೇವರ್ಸಿ ಕೂಗ್ ಕೇಳಿ ಅದ್ಯಾವ ಭಗವಂತ ಬರ್ತಾನೆ ನಾನು ನೋಡ್ತೀನಿ. ನಿನ್ನಂಥ ದಾರಿ ತಪ್ಪಿದ ದೆವ್ವಗಳಿಗೆ ನಾನೇ ಕಣೋ ದೇವರು. ಕಂಡೋರ್ ಹೆಂಡತೀರ್ ಸೀರೆ ಕೈ ಹಾಕೋ ಈ ಚಂಡಾಲನ್ಗೆ ಏನ್ ಶಿಕ್ಷೆ ಕೊಡೋಣ? ಮತ್ತಿನ್ನೇನ್ ಮಾಡೋದು?
ತಲೆ ನುಣ್ಣಿಗೆ ಬೋಳ್ಸಿ ಅಜ್ಜಪ್ಪನ ಕತ್ತ ಮೇಲೆ ಮೆರವಣಿಗೆ ಮಾಡ್ಸವ. ಬೇಡ ಪಂಪಣ್ಣ, ಹಾಗ ಮಾಡಿದ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ. ಅವಮಾನ. ನೀವು ಸೋಲೋಕೆ ಆ ನಿಮ್ಮ ಪಂಪಾಪತಿನೇ ಕಾರಣ. ನಾನ್ ಸೋತಿದ್ ಹಾಳಾಗ್ ಹೋಗ್ಲು, ನಿನಗಿಂತ ಅವಮಾನ ಮಾಡೋದೆ. ಸಾಕಿದ್ ನಾಯಿ ಕಾಲ್ ಕಚ್ತಂತೆ. ಆ ಪಂಪ ನನ್ ಕೈಲಿ ಸಿಗ್ಬೇಕು, ಅವನ್ ತಲೆ ತರ್ದು ಬಿಡ್ತೀನಿ. ತಲೆ ರೆಡಿ, ಅದೇನ್ ತರಿತೀಯೋ ತರಿ. ಎಲ್ಲ ಗೂಬೆ ನನ್ನ ಮಗನೇ, ನನ್ನ ಮುಂದೆ ಬಂದು ನಿಲ್ಲುವಷ್ಟು ಧೈರ್ಯ ಬಂತೇನೋ ನಿನಗೆ? ಈಗ ನೀನು ಮಾಜಿ, ನಿನಗೆ ಯಾವ ಕಾಜಿ ಹೆದರ್ತಾನೆ? ಲೇ ಚಂಡಾಲ, ನನ್ನ ಮಗನಿಗೆ ಹೊಡೆಸೋಷ್ಟು ಕೊಬ್ಬ ನಿನಗೆ? ನಿನ್ನ PA ಆಗಿದ್ದಾಗ ನೀನು ಹೇಳ್ದಂಗ್ ನಾನು ಕೇಳ್ತಿದ್ದೆ. ಈಗ ನಾನು ಹಾಲಿ ಪ್ರೆಸಿಡೆಂಟ್ ಜನಾರ್ದನ್ರ PA. ಅವ್ರು ಹೇಳ್ದಂಗೆ ನಾನು ಕೇಳೋದು. ನಿನ್ನ ಮಗನಿಗೆ ಗುಂಡು ಹೊಡೆಸಿ ನಾಮ ಹಾಕಿ ಮೆರವಣಿಗೆ ಮಾಡಿಸ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ಆ ಜನಾರ್ದನ ಬಾಲ ಹಿಡಿಯೋ ನಮಕ್ ಕರಾಮ್ ಡ್ಯಾಡಿ ಇವನು. ನಾನು ನಮಕ್ ಹರಾಮ್, ನೀವು ಹೊಲ್ಕ ಹರಾಮ್. ನಮ್ಮನ್ನೇ ಹೊಲ್ಕ ಹರಾಮ್ಗಳು ಅಂತೀಯಲ್ಲೋ ನಾಯಿ. ಅಧಿಕಾರ ಕಳ್ಕೊಂಡ್ರು ನೀನು ನಾಯಿ. ಉಪ್ಪುಂಡ ಮನೆಗೆ ದ್ರೋಹ ಬಗಿತಿಯಲ್ಲೋ ಚಂಡಾಲ. ಭೂತನ ಬಾಯಲ್ಲಿ ಭಗವದ್ಗೀತೆ, ಬೆಂದ ಮನೆ ಗಳ ಇರಿಯೋ ನೀನು ನನಗೆ ನೀತಿ ಪಾಠ ಹೇಳ್ತೀಯನೋ ವೀರಭದ್ರ. ನಿನ್ನ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏಯ್, ಮೊದ್ಲು ಚಿಕನ್ ನ ಪೀಸ್ ಪೀಸ್ ಮಾಡೋದ್ ಕಲ್ತ್ಕೊಳ್ಳೋ ಎಳೆ ನಿಂಬೆ. ನನ್ನ ಮೈ ಮುಟ್ಟಕ್ ಬಂದ್ರೆ ನಿನ್ ಬಂಡವಾಳನೆಲ್ಲ ಬಯಲ್ಗೆಳ್ಬಿಡ್ತೀನಿ, ಹುಷಾರ್. ಎಲ್ಲ ಪಾಪಿ, ನಮ್ಗಿಂತ ಅನ್ಯಾಯ ಮಾಡೋಕೆ ನಾವೇ ನಿನ್ ವಿಷ ಹಾಕಿದ್ವೇನೋ? ಹಾಕಿದ್ದಿ ನನಗಲ್ಲ, ನಮ್ಮ ತಂದೆಗೆ. ನೀನ್ ಹೇಳಿದ್ ಸುಳ್ಳೆಕ್ಕ ಬರಲಿಲ್ಲ ಅಂತ ಹಾಗೆಯಿಂದ ನಮ್ಮ ಅಪ್ಪನಿಗೆ ವಿಷ ಹಾಕೊಂದೆಲ್ಲೋ ಬೇವರ್ಸಿ, ನನ್ನ ತಾಯಿ ಮಾನಕ್ ರೇಟ್ ಕೇಳ್ದಿಲ್ಲೋ ತರಬೇಸಿ. ಪಂಪು, 10 ಹೊಲ್ಕ ಹಾಕಣೋ ನೀನು. ನಿನ್ನಿಂದಾಗಿ ನನ್ನ ತಂದೆ ತಾಯಿನ ಕಳ್ಕೊಂಡ್ರು. ನಿನ್ನ ಮನೆ ಜೀತಕ್ಕಾಗಿ ಯಾಕೆ ಬಂದ್ ಬಿದ್ದೆ ಗೊತ್ತಾ? ಶಕುನಿ ಕೌರವ್ರ ಕಡೆ ಯಾಕೆ ಬಂದ್ ಸೇರ್ಕೊಂಡಿದ್ದ? ಇವ್ರಪ್ಪನ ಕೊಂದ ಹಾಗೆ ಇವನು ಕೊಂದು ಬಿಡ್ಬೇಕಾಯ್ತು ಡ್ಯಾಡಿ. ತಪ್ಪು ಮಾಡ್ಬಿಟ್ಟೆ ಕಣೋ ನರಸಿಂಹ, ತಪ್ಪು ಮಾಡ್ಬಿಟ್ಟೆ. ನನ್ ಜೀವನದಲ್ಲಿ ಮಾಡಿದ್ದು ಇದೊಂದೇ ತಪ್ಪು. ನೀವು ಮಾಡಿರೋ ತಪ್ಪು ಒಂದಾ ಎರಡ? ಎಷ್ಟು ಮನೆ ಮುರಿದ್ರಿ, ಎಷ್ಟು ಜನ ಹೆಣ್ಮಕ್ಳ ಮಾನ ತೆಗೆದ್ರಿ, ಎಷ್ಟು ಜನರನ್ನ ಬೀದಿ ಪಾಲು ಮಾಡಿದ್ರಿ. ಅವರೆಲ್ಲರ ಪರವಾಗಿ ನಾನು ನಿನ್ನ ಬಗಲಲ್ಲೇ ಇದ್ದು ಚೂರಿ ಹಾಕಿದ್ದೀನೋ ಹೇಗೆ ಪಂಪು? ಎಲ್ಲ ನಯವಂಚಕ ನಿನ್ನ. ನನ್ನ ಕೈಗೂ ತಿರುಗಿಸಿ 4 ಜಡಿಯೋ ಶಕ್ತಿ ಬಂದಿದೆ ಕಣೋ. ಎಲ್ಲ ಪಾಪಿ, ನಿನಗಿನ್ ಈ ಮನೇಲಿ ಸ್ಥಳ ಇಲ್ಲ. ಗೆಟ್ ಔಟ್. ಯಾಕೆ ಅರಿಸ್ತೀಯ? ನಾನೇನು ಇಲ್ಲಿ ಇರೋದಕ್ಕೆ ಬಂದಿದ್ದೀನಾ? ಇದು ಮನೇನಾ? ಸುಡುಗಾಡು. ಪಿಶಾಚಿಗಳು ಮಾತ್ರ ಇರೋದಕ್ಕೆ ಸಾಧ್ಯ. ಅದಕ್ಕೆ ನಿನ್ನ ಮಗಳು ನಿನ್ನ ಮುಖಕ್ಕೆ ಉಗಿದು ಹೋಗಿದ್ದು. ಪಂಪು ಪಂಪು ಒಂದ್ಸಲ ರಿವರ್ಸ್ ಹೊಡೆದಿದ್ ಸಾಲ್ದ, ಇನ್ನೊಂದ್ಸಲ ತಿರುಗಿಸ್ ಹೊಡೆದ್ರೆ ಅಪ್ಪ ಮಕ್ಳಿಬ್ರು ಉಸಿರು ಕಟ್ಟಿ ಸಾಯ್ತೀರಾ. ಹುಷಾರ್. ಇನ್ಮೇಲಾದ್ರೂ ಅಪ್ಪನ ಹುಟ್ಟಿದ ಮಕ್ಕಳಾಗಿ ಬದುಕಿ. ಸನ್ಮಾನ್ಯರೇ, ಈ ಕಲ್ಯಾಣಪುರ ಟೌನಿನ ಮುನಿಸಿಪಲ್ ಪ್ರೆಸಿಡೆಂಟ್ ಆಗಿ ನನ್ನನ್ನು ಆಯ್ಕೆ ಮಾಡಿ ನಿಮ್ಗಳ ಸೇವೆ ಮಾಡೋ ಅವಕಾಶನ ಮಾಡಿಕೊಟ್ಟಿದ್ದೀರಾ. ನಿಮಗೆಲ್ಲ ನನ್ನ ವಂದನೆಗಳು. ಇವತ್ತಿನ ಸಭೆಯಲ್ಲಿ ಅಧಿಕಾರಿಗಳಿದ್ದೀರಾ, ವರ್ತಕರಿದ್ದೀರಾ, ಜನಗಳಿಂದ ಚುನಾಯಿತರಾಗಿರೋ ಸದಸ್ಯರಿದ್ದೀರಾ. ನಿಮ್ಗಳ ಹತ್ರ ನನ್ನ ವಿನಂತಿ ಇಷ್ಟೇ: ಜನಗಳಿಗೆ ಸೇರಬೇಕಾದ ಯಾವುದೇ ವಸ್ತು ನ್ಯಾಯವಾಗಿ ಸುಲಭವಾಗಿ ಅವ್ರಿಗೆ ಸೇರಬೇಕು. ಯಾರಾದ್ರೂ ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರೋ ವಿಷಯ ನನಗೆ ಗೊತ್ತಾದ್ರೆ ನಾನು ತುಂಬಾ ಕೆಟ್ಟೋನಾಗಬೇಕಾಗುತ್ತೆ. ಮುನಿಸಿಪಲ್ ಆಫೀಸ್ ಅಂದ್ರೆ ಕರಪ್ಷನ್ ಆಫೀಸ್, ಲಂಚದ ಕಚೇರಿತ ಜನ ಆಡ್ಕೋತಾರೆ. ಅವ್ರುಗಳು ನಾಚ್ಕೊಳ್ಳೋ ಹಾಗೆ ನೀವು ನಡ್ಕೋಬೇಕು. ಕೊಳತನಾರೋ ಚರಂಡಿಗಳು ಕ್ಲೀನ್ ಆಗ್ಬೇಕು, ರಸ್ತೆಗಳು ರಿಪೇರಿ ಆಗ್ಬೇಕು, ನೀರಿನ ಸರಬರಾಜು ಇನ್ 1 ವಾರದಲ್ಲಿ ಸರಿ ಹೋಗ್ಬೇಕು. ಇಲ್ದಿದ್ರೆ ಅದಕ್ಕೆ ಸಂಬಂಧಪಟ್ಟವ್ರನ್ನ ನಿರ್ದಾಕ್ಷಿಣ್ಯವಾಗಿ ಸಸ್ಪೆಂಡ್ ಮಾಡ್ಬೇಕಾಗತ್ತೆ. ದಯವಿಟ್ಟು ನನ್ನ ಪೆನ್ನ ಕೆಲಸ ಕೊಡಬೇಡಿ. ನಾವು ಜನನಾಯಕರು ಅನ್ನೋ ಭಾವನೆ ಇಟ್ಕೊಳ್ಳದೆ ಜನಸೇವಕರು ಅನ್ನೋ ಪ್ರಜ್ಞೆ ಬೆಳೆಸ್ಕೋಬೇಕು. ಇದಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ನಾನು ಅವ್ರನ್ನ ಖಂಡಿತ ಕ್ಷಮಿಸೋದಿಲ್ಲ. ನಮಸ್ಕಾರ ಸ್ವಾಮಿ. ನಿಮ್ ಬೀದಿಲಿ ಏನಾದ್ರೂ ತೊಂದರೆ ಇದೆಯಾ? ಏನೇನ್ ತೊಂದರೆ ಇದೆ ಅನ್ನೋದನ್ನ ಇದ್ರಲ್ಲಿ ಬರ್ದಿದ್ದೀವಿ. ದಯವಿಟ್ಟು ನೀವು ಇದನ್ನ ಬಗೆಹರಿಸ್ಕೊಡ್ಬೇಕು. ಯಾಕಣ್ಣ ಇಷ್ಟ ಅವಸರವಾಗಿ ಹೋಗ್ತಾ ಇದೆಯಾ? ಲೇಟ್ ಆದ್ರೆ ರೇಷನ್ ಮುಗ್ದೋಯ್ತು ಅಂತಾರೆ, ಅದಕ್ಕೆ. ಚಾಚಾ, ಇದು ಬ್ಲಾಕ್ ಮಾರ್ಕೆಟ್ ವೀರಭದ್ರಯ್ಯನ ಆಡಳಿತ ಅಲ್ಲ, ಜನನಾಯಕ ಜನಾರ್ದನ್ ರವರ ಆಡಳಿತ. ನಿನ್ನ ಪಾಲನ ರೇಷನ್ ನಿನಗ ಕಾಯ್ತಾ ಇರುತ್ತೆ. ನಿಧಾನವಾಗಿ ಹೋಗಿ ತಗೋ, ಹೋಗು. ವೀರಭದ್ರು, ಜನರಲ್ ಎಲೆಕ್ಷನ್ ಹತ್ರ ಬರ್ತಾ ಇದೆ. ನೀನ್ ಬೇರೆ ನಿನ್ ಕ್ಷೇತ್ರದಲ್ಲಿ ಸೋತು ಅಧಿಕಾರ ಕಳ್ಕೊಂಡು ಕೂತಿದ್ಯಾ. ಇನ್ನು ನಾನು ಆ ಕ್ಷೇತ್ರದಲ್ಲಿ ಗೆಲ್ತೀನಿ ಅನ್ನೋ ಗ್ಯಾರಂಟಿ ಆದ್ರೂ ಏನು? ನಾನ್ ಸೋತ್ರೆ ಏನಾಯ್ತಣ್ಣ? ನಿನ್ನ ಗೆಲುವಿಗಾಗಿ ಹಗಲು ರಾತ್ರಿ ದುಡಿತೀನಿ.
ನಿನ್ನ ಮಾತಿಗೆ ನಿಮ್ಮೂರ್ನಲ್ಲೇ 3 ಕಾಸಿನ ಬೆಲೆ ಇಲ್ಲ ಅಂದ್ಮೇಲೆ ನನಗೋಸ್ಕರ ಏನ್ ದುಡಿತೀಯ ನೀನು? ಬೈ ಹುಕ್ ಆರ್ ಕ್ರೂಕ್ ನೀವು ಅಧಿಕಾರದಲ್ಲಿ ಮುಂದುವರಿಲೇಬೇಕು ದೊಡ್ಡಪ್ಪ. ನೋ ದೊಡ್ಡಪ್ಪ, ಸಾರನ್ನು ರಾಜಕೀಯದಲ್ಲಿ ಬಾಂಧವ್ಯಕ್ಕೆ ಸ್ಥಾನ 0. ನಾನಂತೂ ಅಧಿಕಾರದಲ್ಲಿ ಮುಂದುವರೆದ್ರೆ ನಿಮ್ಮೆಲ್ಲರ ಭವಿಷ್ಯನೂ ಹೇಗೋ ಬರಿತೀನಿ. ಆದ್ರೆ ಏನಾಯ್ತಣ್ಣ? ಓ ಸಾರಿ ಸರ್, ನಾವ್ ಈಗಿಂದಲೇ ಪ್ರಚಾರ ಆರಂಭಿಸ್ಬಿಡ್ತೀವಿ. ನೋ ಯೂಸ್. ಜನನಾಯಕ ಜನಾರ್ದನ ಅಲ್ಲಿರೋವರೆಗೂ ನಮ್ಗೆ ಕವಡೆ ಬೆಲೆನೂ ಸಿಗೋದಿಲ್ಲ. ಸದ್ಯಕ್ಕೆ ಅವನೇನು ಮಾಡೋಕ್ಕಾಗಲ್ವೇ? ನನಗ್ ಗೊತ್ತಪ್ಪ, ನೀರ್ಗಿಂತ ರಕ್ತ ಗಟ್ಟಿ ಅಂತ. ಎಷ್ಟೇ ಆಗ್ಲಿ ಅವನ್ ನಿನ್ನ ಮಗಳ ಗಂಡ ಅಲ್ವೇ, ಅಳಿಯ ಅನ್ನೋ ಅಭಿಮಾನ ಎಲ್ಲಿ ಹೋಗುತ್ತೆ? ನನ್ ಪಾಲಿಗೆ ಅವರಿಬ್ರು ಎಂದೋ ಸತ್ತು ಹೋಗಿದ್ದಾರೆ. ಬರೀ ಮಾತಾಡೋನು ರಾಜಕಾರಣಿ ಅಲ್ಲ, ಮಾಡಿ ತೋರ್ಸೋನೆ ನಿಜವಾದ ರಾಜಕಾರಣಿ. ಪಾಪ ರಾಜಕೀಯ ಸಿದ್ಧಾಂತಕ್ಕಿಂತ ವೀರಭದ್ರಯ್ಯನಿಗೆ ಮಮತೆ ಹೆಚ್ಚು ಅಂತ ಕಾಣಿಸುತ್ತೆ. ಈ ಸಲ ನೀವು ಬೇರೆ ಕ್ಷೇತ್ರದಲ್ಲಿ ನಿಂತ್ಕೊಂಡ್ಬಿಡಿ ಸರ್. ಏನ್ ಹೇಳ್ತೀವಿ ವೀರಭದ್ರು? ಈ ವೀರಭದ್ರಯ್ಯ ಷಂಡ ಅಲ್ಲ ಸರ್. ನನಗೆ ನನ್ನ ಸ್ಥಿತಿಗತಿಗಳು ರಾಜಕೀಯ ಸಿದ್ಧಾಂತ ಮುಖ್ಯವೇ ಹೊರತು ಕರಳ ಸಂಬಂಧ ಅಲ್ಲ. ಆಡಿದ್ದನ್ನ ಮಾಡಿ ತೋರಿಸ್ತಿದ್ರೆ ನನ್ನ ಹೆಸರು ಹಿಡಿದು ಕರಿಬೇಡಿ. ಭೇಷ್ ಅಂದ್ರೆ ಅಳಿಯ ಅಲ್ಲ ಸರ್, ಎದುರಾಳಿ. ಇನ್ನೊಂದು ವಾರದಲ್ಲಿ ಅವನ್ನ ಇಲ್ಲ ಅನ್ಸಿ ನಿಮ್ಮ ಮುಂದೆ ಬಂದು ನಿಲ್ತೀನಿ. ನಮ್ಮ ಪಾರ್ಟಿಗೋಸ್ಕರ ದುಡಿತೀನಿ, ಮಡಿತೀನಿ. ಈ ಮಾತಿಗೆ ತಾಯಿ ಭಾರತ ಮಾತೆಯೇ ಸಾಕ್ಷಿ.